ನೆನ್ನೆ ಮ್ಯಾಚ್ ನೋಡಿದ್ರಿ, ಮತ್ತೆ ಗೆದ್ದರು ಬೆಂಗಳೂರು. ಅದೇ ಈ ಲಾಸ್ಟ್ ಮಿನಿಟಲ್ಲಿ ಹಾವಳಿ ಇಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇನ್ನೇನು ಹೋದರು ಹೋಗೇ ಬಿಟ್ಟರು ಅನ್ನೋ ಟೈಮ್ನಲ್ಲಿ ಆರ್ ಸಿ ಬಿ ಅವ್ರು ಯಾವಾಗಲೂ ಹಂಗೆ 47 ಬಾಲಲ್ಲಿ 6 ಸಿಕ್ಸು 7 4 ಹೊಡೆದು 92 ರನ್ ಹೊಡೆದಿರೋ ವಿರಾಟ್ ಕೊಹ್ಲಿ ಬಗ್ಗೆ ಈಗಂತೂ ಯಾರೂ ಮಾತಾಡೋಂಗಿಲ್ಲ ಬಿಡಿ. ಹುರುಪುಗಳನ್ನು ಮನಸ್ಸಲ್ಲಿ ತುಂಬಿ ಹೊಸ ಆಸೆಗಳನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿ ಆರ್ ಸಿ ಬಿ ಫ್ಯಾನ್ಸ್ಗೆ ಇಲ್ಲ ನಾವಿನ್ನೂ ಹೊರಗೋಗಿಲ್ಲ, ಆರಾಮಗಿರಿ ಅಂತ ಹೇಳಿ 10ನೇ ಪ್ಲೇಸಲ್ಲಿದ್ದವ್ರು ಹಂತ ಹಂತವಾಗಿ ಮೇಲೆ ಬರ್ತಾ ಇದ್ದಾರೆ. ಆರ್ ಸಿ ಬಿ ಪ್ಲೇ ಆಫ್ಗೆ ಹೋಗುತ್ತಾ ಅನ್ನುವ ಪ್ರಶ್ನೆಗೆ ಉತ್ತರ ಹೋಗಬಹುದು, ಹೋಗುವ ಎಲ್ಲ ಸಾಧ್ಯತೆಗಳೂ ಇದೆ. ಆ್ಯಸ್ ಪರ್ ಸ್ಕ್ರಿಪ್ಟ್ ಅನ್ನೋ ಹಾಗೆ ಎಲ್ಲವೂ ಆರ್ ಸಿ ಬಿ ಪರವಾಗಿಯೇ ನಡೆಯುತ್ತಿದೆ. ಆರ್ ಸಿ ಬಿ ಒಳ್ಳೆ ರನ್ ರೇಟ್ ಮೇಂಟೈನ್ ಮಾಡಿದ್ರೆ ತಗೊಳ್ಳಿ ಪ್ಲೇ ಆಫ್ಗೆ ಈಸಿ. ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್, ಇಲ್ಲಿ ಚೆನ್ನೈ ಸೋಲ್ಬೇಕು ಅಂತ ಹೇಳ್ತಿದ್ದೀವಿ, ಅಪ್ಪಿ ಚೆನ್ನೈ ಗೆದ್ರು ಅಂತ ಇಟ್ಕೊಳ್ಳಿ, ಮುಂದಿನ ಎಲ್ಲ ಕ್ಯಾಲ್ಕುಲೇಷನ್ನು ಹೊಗೆ. ಈ ಆರ್ ಸಿ ಬಿ ಒಂಥರ ಪ್ರೀತಿಯ ಮಗ ಇದ್ದಂಗೆ, ತಪ್ಪು ಮಾಡಿಬಿಟ್ರೆ ಸಹಿಸ್ಕೊಳ್ಳೋಕ್ಕಾಗಲ್ಲ, ಹಾಗಾಗಿ ಒಗಿತಾ ಇರ್ತೀವಿ. ಸೊ ಬೇಜಾರು ಮಾಡ್ಕೋಬಾರ್ದು. ಆರ್ ಸಿ ಬಿ ಫ್ಯಾನ್ಸು ತಲೆಯಲ್ಲಿ ಇಟ್ಕೋಬೇಕು, ಎಲ್ಲರೂ ಎಲ್ಲದನ್ನೂ ಒಂದೇ ಥರ ನೋಡಲ್ಲ, ಒಬ್ಬೊಬ್ರಿಗೂ ಒಂದೊಂದು ಆ್ಯಂಗಲ್. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ನೆನ್ನೆ ಮ್ಯಾಚ್ ನೋಡಿದ್ರಿ, ಮತ್ತೆ ಗೆದ್ದರು ಬೆಂಗಳೂರು. ಅದೇ ಈ ಲಾಸ್ಟ್ ಮಿನಿಟಲ್ಲಿ ಹಾವಳಿ ಇಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇನ್ನೇನು ಹೋದರು ಹೋಗೇ ಬಿಟ್ಟರು ಅನ್ನೋ ಟೈಮ್ನಲ್ಲಿ ಆರ್ ಸಿ ಬಿ ಅವ್ರು ಯಾವಾಗಲೂ ಹಂಗೆ ಠಕ್ ಅಂತ ರೈಸ್ ಆಗಿಬಿಟ್ಟು ಹುರುಪುಗಳನ್ನು ಮನಸ್ಸಲ್ಲಿ ತುಂಬಿ ಹೊಸ ಆಸೆಗಳನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿ ಆರ್ ಸಿ ಬಿ ಫ್ಯಾನ್ಸ್ಗೆ ಇಲ್ಲ ನಾವಿನ್ನೂ ಹೊರಗೋಗಿಲ್ಲ, ಆರಾಮಗಿರಿ ಅಂತ ಹೇಳಿ 10ನೇ ಪ್ಲೇಸಲ್ಲಿದ್ದವ್ರು ಹಂತ ಹಂತವಾಗಿ ಮೇಲೆ ಬರ್ತಾ ಇದ್ದಾರೆ. ಈಗ ನೆನ್ನೆ ಮ್ಯಾಚ್ ನೋಡಿದ್ರು, 241 ರನ್ ಹೊಡೆದ್ರು. ಏನು ಅಬ್ಬರ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಅಬ್ಬರ ಏನು, ರಜತ್ ಪಾಟಿದಾರ್ ಬ್ಯಾಟಿಂಗ್ ಅಬ್ಬರ ಏನು, ಬಾ ಅದ್ಭುತ. ಇಟ್ಟಾಡಿಸಿ ಹೊಡೆಯೋದು ಅಂತಾರಲ್ಲ, ಹಂಗೆ ಹೊಡೆದ್ರು. ಅದಾದಮೇಲೆ ಬಿಡಿ ಪಾಪ ಅವರು ಆಲ್ಮೋಸ್ಟ್ 180 ರನ್ನಿಗೇನೋ ಆಲ್ಔಟ್ ಆದರು ಅಂತ ಅನಿಸುತ್ತೆ. 181 ರನ್ 17ನೇ ಓವರಲ್ಲೇ ಎಲ್ಲ ವಿಕೆಟ್ಗಳನ್ನು ತೆಗೆದು 181 ರನ್, ಅಲ್ಲಿಗೆ 60 ರನ್ಗಳಿಂದ ಸೋತರು ಪಂಜಾಬ್ ಅವರು ನೆನ್ನೆ. ಆಯ್ತು, ಅಲ್ಲಿಗೇನಾಯಿತು, ರನ್ ರೇಟು ಹೋದ್ಸಲಿನೂ ಸಹಿತ 15-16ನೇ ಓವರಲ್ಲಿ ಗೆದ್ದು, ಈ ಸಲಿನೂ ಸಹಿತ ಇನ್ನೂ 3 ಓವರು ಆಲ್ಔಟ್ ಮಾಡಿ ಎಲ್ಲ ಮಾಡೋದ್ರಿಂದ ರನ್ ರೇಟಲ್ಲಿ ಸ್ವಲ್ಪ ಇವಾಗ ಪ್ಲಸ್ಗೆ ಬಂದು ನಿಂತಿದ್ದಾರೆ. ಹಿಂಗಿರಬೇಕಾದ್ರೆ 47 ಬಾಲಲ್ಲಿ 6 ಸಿಕ್ಸು 7 4 ಹೊಡೆದು 92 ರನ್ ಹೊಡೆದಿರೋ ವಿರಾಟ್ ಕೊಹ್ಲಿ ಬಗ್ಗೆ ಈಗಂತೂ ಯಾರೂ ಮಾತಾಡೋಂಗಿಲ್ಲ ಬಿಡಿ. ಈಗ ಯಾರು ಮಾತಾಡಿದ್ರೆ ಜನ ಹೊಡಿತಾರೆ ಇವಾಗ. ಅಂದರೆ ಏನಪ್ಪ ಸ್ಟ್ರೈಕ್ ರೇಟು ರನ್ ರೇಟು ಅಂತಿದ್ರಲ್ಲ, ನೋಡ್ರಿ ಇಲ್ಲಿ ಹೆಂಗೆ ಆಡ್ತಾ ಇದ್ದಾರೆ ಅಂತೇಳಿ. ದಟ್ಸ್ ಓಕೆ, ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ನೆನ್ನೆ ಆಡಿದವರೆಲ್ಲ ಚೆನ್ನಾಗಿ ಆಡಿದ್ರು. ಆದರೆ ಈಗ ಹೀಗಿರುವಾಗ ಆರ್ ಸಿ ಬಿ ಪ್ಲೇ ಆಫ್ಗೆ ಹೋಗುತ್ತಾ ಅನ್ನುವ ಪ್ರಶ್ನೆಗೆ ಉತ್ತರ ಹೋಗಬಹುದು, ಹೋಗುವ ಎಲ್ಲ ಸಾಧ್ಯತೆಗಳೂ ಇದೆ. ಆ್ಯಸ್ ಪರ್ ಸ್ಕ್ರಿಪ್ಟ್ ಅನ್ನೋ ಹಾಗೆ ಎಲ್ಲವೂ ಆರ್ ಸಿ ಬಿ ಪರವಾಗಿಯೇ ನಡೆಯುತ್ತಿದೆ. ಸರಿ, ಏನಾಗುತ್ತೆ ಹಾಗಾದರೆ? 17ನೇ ಸೀಸನ್ನಿಂದ ಈಗ ಆಲ್ರೆಡಿ ಮುಂಬೈ ಹೊರಗಡೆ ಬಿದ್ದಿದೆ. ಪಂಜಾಬ್ ನೆನ್ನೆ ಸೋತ ಮೇಲೆ ಅವರು ಆಲ್ಮೋಸ್ಟ್ ಅಲ್ಲಿ ಹೊರಗಡೆ ಹೋಗಿದ್ದಾಗಿದೆ. ಇನ್ನೂ ರೇಸಲ್ಲಿರೋದು ಇನ್ನೂ 8 ಟೀಮ್ ರೇಸಲ್ಲಿ ಇದ್ದಾವೆ. ಆದರೆ ಬೆಂಗಳೂರದು ರೇಸಲ್ಲಿ ಹೆಂಗಿದೆ ಅಂತ, ಪಂಜಾಬ್ ಕಿಂಗ್ಸ್ ವಿರುದ್ಧ ಬೆಂಗಳೂರು ಭರ್ಜರಿ ಗೆಲುವು ದಾಖಲಿಸಿದ ಮೇಲೆ ಪ್ಲೇ ಆಫ್ ಆಸೆ ಇನ್ನೂ ಜೀವಂತವಾಗಿ ಉಳ್ಕೊಂಡಿದೆ. ಇನ್ಫ್ಯಾಕ್ಟ್ ಇನ್ನೂ 2 ಮ್ಯಾಚ್ ಇದೆಯಲ್ಲ, 12 ಮ್ಯಾಚ್ ಆಡಿದ್ದಾರೆ, ಇನ್ನು 2 ಮ್ಯಾಚ್ ಇದೆಯಲ್ಲ, ಆ 2 ಮ್ಯಾಚ್ ಗೆದ್ದರೆ 14 ಆಗುತ್ತೆ ಟೋಟಲ್ ಪಾಯಿಂಟ್ಸ್ ಎಷ್ಟಾಗುತ್ತೆ? 14. ಅದು ಹೆಂಗೆ? ಬರೀ 14 ಪಾಯಿಂಟ್ಸ್ ಇದ್ರಾಗಲ್ಲ, ಸಿಕ್ಕಾಬಟ್ಟೆ ರನ್ ರೇಟು, ಒಳ್ಳೆ ರನ್ ರೇಟಲ್ಲಿ ಗೆಲ್ಲಬೇಕು 2 ಮ್ಯಾಚ್. ಹೆಂಗೆ ಅಂತಂದರೆ, ಇಲ್ಲ ಅವ್ರಿಗೆ ಫಸ್ಟ್ ಬ್ಯಾಟಿಂಗ್ ಮಾಡೋಕ್ಕೆ ಬಿಟ್ಟು ಅವರೊಂದು 150 ಹೊಡೆದ್ರೆ ಅದನ್ನು ಒಂದು 12-13 ಓವರಲ್ಲೇ ಹೊಡೆದು ಬಿಡೋದು. ಇಲ್ಲ ಇವರೇ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಒಂದು 250-270 ಹೊಡೆದ್ಬಿಟ್ಟು ಅವ್ರನ್ನ ಒಂದು 160-170 ಕಾಲ್ಔಟ್ ಮಾಡಿಬಿಡೋದು. ಈ ಥರದ್ದೇನಾದರೂ ಮಾಡಿದ್ರೆ ಟಾಪ್ 4 ಹಂತಕ್ಕೆ ಬರುವ ಸಾಧ್ಯತೆ ಇದೆ. ಇದು ಇವ್ರು ಆಡಿದ್ದಕ್ಕೆ. ಇವ್ರದ್ದು ಬಿಟ್ಟು ಬೇರೆ ಕ್ಯಾಲ್ಕುಲೇಷನ್ ಇದೆಯಲ್ಲ, ಅದೃಷ್ಟ ಪರೀಕ್ಷೆಗೆ, ಅಲ್ಲೇನಾಗಬೇಕು ಅಂದರೆ ಚೆನ್ನೈ ಸೂಪರ್ ಕಿಂಗ್ಸು ಗುಜರಾತ್ ಟೈಟನ್ಸ್ ಇವರಿಬ್ಬರ ನಡುವೆ ಮ್ಯಾಚ್ ಇದೆಯಲ್ಲ, ಈ ಮ್ಯಾಚಲ್ಲಿ ಚೆನ್ನೈ ಹೀನಾಯವಾಗಿ ಸೋಲ್ಬೇಕು. ಬರೀ ಸೋಲೋದಲ್ಲ, ಹೀನಾಯವಾಗಿ ಸೋಲ್ಬೇಕು. ಒಂದು 16-17 ಓವರ್ಗೆ ಆಲ್ಔಟ್ ಆಗಬೇಕು. ಇಲ್ಲ ಅಂತಂದರೆ ಒಂದು 100-120 ರನ್ ಹೊಡೆದು ಆಪೋಸಿಟ್ ಟೀಮ್ನವರು ಮೊನ್ನೆ SRH ಹೊಡೆದಂಗೆ ಒಂದು 10-12 ಓವರ್ಗೆ ಹೊಡೆದು ಬಿಡಬೇಕು. ಹಾಗೆ ಹೀನಾಯವಾಗಿ ಸೋತ್ರೆ ಅವಾಗೇನಾಗುತ್ತೆ, ಗುಜರಾತ್ಗೆ 10 ಪಾಯಿಂಟ್ ಬರುತ್ತೆ. ಬಟ್ ರನ್ ರೇಟ್ ವೈಸ್ ಬೆಂಗಳೂರು ಸ್ವಲ್ಪ ಮೇಲ್ಗಡೆನೇ ಇರುತ್ತೆ, ಯಾಕಂದರೆ ಆಲ್ರೆಡಿ ಪ್ಲಸ್ಸಲ್ಲಿದ್ದಾರೆ. ಇದಾದಮೇಲೆ ಚೆನ್ನೈ ಮತ್ತು ರಾಜಸ್ಥಾನ್ ಮ್ಯಾಚ್ನಲ್ಲೂ ಸಹಿತ ಚೆನ್ನೈ ಸೋಲ್ಬೇಕು. ಅಲ್ಲಿಗೆ ಚೆನ್ನೈಗೆ ಉಳ್ಕೊಂಡಿರೋ 2 ಮ್ಯಾಚಲ್ಲೂ ಸಹಿತ, ಒಂದು ರಾಜಸ್ಥಾನ್ ಮೇಲೆ ಒಂದು ಗುಜರಾತ್ ಮೇಲೆ, 2 ಮ್ಯಾಚಲ್ಲೂ ಚೆನ್ನೈ ಸೋಲ್ಬೇಕು. ಹಾಗೆ ಡೆಲ್ಲಿ ಆರ್ ಸಿ ಬಿ ಮೇಲೆ ಸೋಲ್ಬೇಕು. ಡೆಲ್ಲಿ ಮೇಲೆ ಒಂದು ಮ್ಯಾಚ್ ಇದೆಯಲ್ಲ, ಅದರಲ್ಲಿ ಆರ್ ಸಿ ಬಿ ಮೇಲೆ ಸೋಲ್ಬೇಕು. ಅದಾದಮೇಲೆ ಇನ್ನೊಂದಿದೆ ಮಜಾ. ಆಮೇಲೆ ಇರೋ ಮ್ಯಾಚ್ ಯಾವುದು? ರನ್ ರೇಟ್ ಎಲ್ಲ ಕ್ಯಾಲ್ಕುಲೇಷನ್ ಆಗುತ್ತೆ. ರನ್ ರೇಟ್ ಎಲ್ಲ ಕ್ಯಾಲ್ಕುಲೇಷನ್ ಆದಮೇಲೆ ಗುಜರಾತ್ ಮತ್ತು KKR ಮ್ಯಾಚ್ ಇದೆ. ಅಲ್ಲಿ ಗುಜರಾತ್ ವಿರುದ್ಧ KKR ಗೆಲ್ಲಬೇಕು. ಅವಾಗೇನಾಗುತ್ತೆ, ಗುಜರಾತು IPL ಇಂದ ಹೊರಗಡೆ ಹೋಗುತ್ತೆ KKR ಗೆದ್ದರೆ. ಮಜಾ ಇದೆಯಾ?
ಆಯಿತು. ಅದು ಆದಮೇಲೆ ಇನ್ನೊಂದೇನು, ಡೆಲ್ಲಿ ಮತ್ತು ಲಕ್ನೋ ಪಂದ್ಯ ಇದೆ. ಅಲ್ಲಿ ಯಾರಾದರೂ ಗೆಲ್ಲಿ ಯಾರಾದರೂ ಸೋಲಿ ಮ್ಯಾಟ್ರ್ ಆಗಲ್ಲ. ಬಿಕಾಸ್ ಟೇಬಲಲ್ಲಿ ಕೆಳಗಡೆ ಇರ್ತಾರೆ. ಅವ್ರು ಏನಾದರೂ ಮಾಡ್ಕೊಳ್ಳಿ ಗೆದ್ದರೆ ಗೆಲ್ಲಿ, ಸೋತ್ರೆ ಸೋಲ್ಲಿ, ಸುಮ್ಮನೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಪರಿಸ್ಥಿತಿಗೆ ಬರುತ್ತೆ. ಅದಾದಮೇಲೆ ಇನ್ನೊಂದಿದೆ, ಲಕ್ನೋ ಮತ್ತು ಮುಂಬೈ. ಇನ್ನು ಲಾಸ್ಟ್ ಸ್ಟೇಜಲ್ಲಿ ನಾನು ಹೇಳ್ತಾರೆ, ಲಕ್ನೋ ವಿರುದ್ಧ ಮುಂಬೈ ಏನಾದರೂ ಗೆದ್ದು ಚೆನ್ನೈ ವಿರುದ್ಧ RCB ಗೆಲ್ಲಬೇಕು. ಯಾವುದೋ ಲಕ್ನೋ ಮ್ಯಾಚ್ ಇದೆಯಲ್ಲ, ಲಕ್ನೋ ಮುಂಬೈ ಮ್ಯಾಚಲ್ಲಿ ಮುಂಬೈ ಗೆಲ್ಲಬೇಕು, ಚೆನ್ನೈ RCB ಮ್ಯಾಚಲ್ಲಿ RCB ಗೆಲ್ಲಬೇಕು. ಹಾಗೇನಾದರೂ ಆದರೆ RCB ಒಳ್ಳೆ ರನ್ ರೇಟ್ ಮೇಂಟೈನ್ ಮಾಡಿದ್ರೆ ತಗೊಳ್ಳಿ ಪ್ಲೇ ಆಫಿಗೆ ಈಸಿ ಥ್ರೂ. ಹೆಂಗಿದೆ ಕ್ಯಾಲ್ಕುಲೇಷನ್? ಅಂದರೆ ನಮ್ಮದು ಮಾತ್ರ ಅಲ್ಲ, ನಾವೆರಡು ಗೆಲ್ಲುತ್ತೇವೆ, ನಾವು ಎಷ್ಟು ರನ್ ರೇಟ್ನಲ್ಲೇ ಗೆಲ್ಲುತ್ತೇವೆ, ಅವೆಲ್ಲ ಅಲ್ಲ. ಈಗ ಅವ್ರು ಇವ್ರ ಮೇಲೆ ಸೋತು, ಇವ್ರು ಅವ್ರ ಮೇಲೆ ಸೋತು, ಅವ್ರು ಇವ್ರ ಮೇಲೆ ಆಗಿ ಹಿಂಗಾಗಿ ಹಂಗಾಗಿ ಅವ್ರು ಇಷ್ಟು ರನ್ನಲ್ಲಿ ಸೋತು, ಹಿಂಗೆಲ್ಲ ಆದರೆ RCB ಪ್ಲೇ ಆಫ್ಗೆ ಹೋಗುವ ಸಾಧ್ಯತೆ ಇದೆ. ಬಟ್ ನನಗೇನೋ ಈಗ ಲಾಸ್ಟ್ ಒಂದು 3-4 ಮ್ಯಾಚಸ್ಸಿಂದ ನೋಡ್ತಾ ಇದ್ದರೆ ಏನೋ ಒಂಥರ ಸ್ಕ್ರಿಪ್ಟೆಡ್ ಥರ ನೀಟಾಗಿದೆ. ಪ್ಲೇಯರ್ಸ್ ಪ್ಲೇಯಿಂಗ್ ಅಮೇಝಿಂಗ್. ನೋ ಮ್ಯಾಟ್ರ್ ವಾಟ್, ಯಾರು ಆಡಿಲ್ಲ ಅಂತಂದರೂ ಯಾರಾದರೂ ಒಬ್ಬರು ಕಚ್ಕೊಂಡು ನಿಂತ್ಕೊಂಡು ವಾಡದ ಚಚ್ಚಿ ಕೆಡುತ್ತಾ ಇದ್ದಾರೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆ್ಯಂಡ್ ಮೋರೋವರ್ ಮತ್ತೆ ಹೇಳ್ತಾ ಇದ್ದೀನಿ, ಗೆದ್ದಾಗ ಹೊಗಳಿ, ಸೋತಾಗ ಉಗಿರಿ, ಅದರಲ್ಲೇನು ತಪ್ಪಿಲ್ಲ. ಎಲ್ಲ ಮ್ಯಾಚು ಗೆಲ್ಲಬೇಕು ಅಂತ ಯಾರೂ ಹೇಳಲ್ಲ. ಆದರೆ ಈಗ ಅವಶ್ಯಕವಾಗಿ ಗೆಲ್ಲಲೇಬೇಕಾದ ಪಂದ್ಯಗಳು. ಈ ಪರಿಸ್ಥಿತಿಗೆ ತಂದುಕೊಂಡಿರೋದು ಯಾರು? ಬೆಂಗಳೂರಿನವರೇ, RCB ಟೀಮ್ನವರೇ. ಆರಂಭದಲ್ಲಿ ಅಟ್ಲೀಸ್ಟ್ 1-2 ಮ್ಯಾಚ್ಗಳನ್ನ ಯಾವುದಾದ್ರೂ ಈಸಿಯಾಗಿ ಗೆದ್ದುಕೊಂಡಿದ್ದಿದ್ರೆ ಇವತ್ತು ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾಗಿರಲಿಲ್ಲ. ಒಂದು 16 ಪಾಯಿಂಟ್ ತೊಗೊಂಡು ಈಸಿಯಾಗಿ ಪ್ಲೇ ಆಫ್ಗೆ ಹೋಗ್ಬಿಡ್ಬೋದಾಗಿತ್ತು. ಬಟ್ ಇವಾಗಲೂ ಒಂದು ಸಣ್ಣ ಹೋಪ್ ಓಪನ್ ಆಗಿದೆ. ಆಮೇಲೆ ನಾನು ಹೇಳ್ತಾ ಇರೋದು ಏನಿಲ್ಲ, ಇಷ್ಟೆಲ್ಲ ಕ್ಯಾಲ್ಕುಲೇಷನ್ನು ಇಷ್ಟೆಲ್ಲ ಇದು ಮಾಡ್ತಾ ಇದ್ದೀವಲ್ಲ, ಸ್ಟ್ರೈಟ್ ಅವೇ ಚೆನ್ನೈ ಅವರು ಯಾವುದು ಇವತ್ತು ಅವ್ರದ್ದು ಮ್ಯಾಚ್ ಇರೋದು, ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್. ಇಲ್ಲಿ ಚೆನ್ನೈ ಸೋಲ್ಬೇಕು ಅಂತ ಹೇಳ್ತಿದ್ದೀವಿ. ಅಪ್ಪಿ ಚೆನ್ನೈ ಗೆದ್ದರು ಅಂತ ಇಟ್ಕೊಳ್ಳಿ, ಮುಂದಿನ ಎಲ್ಲ ಕ್ಯಾಲ್ಕುಲೇಷನ್ನು ಎಲ್ಲ ಹೊಗೆ. ಚೆನ್ನೈ ಗೆದ್ದರೆ ಮುಗಿದೋಯ್ತು. ನಮಗಿವಾಗ ಟೆನಿಕಾಸ್ಟ್ ಗುಜರಾತ್ ಗೆಲ್ಲೇಬೇಕು ಅಂತೇಳಿ ನಾವಿವಾಗ ಫುಲ್ಲು ಸಾಯಿಬಾಬಾ ರಾಯರು ಎಲ್ಲರೂ ಬೇಡ್ಕೋಬೇಕು. ಇವಾಗ ಅಪ್ಪ ದಯವಿಟ್ಟು ಹೆಂಗಾನ ಮಾಡಿ ಗುಜರಾತ್ ಅವ್ರು ಚೆನ್ನೈಗೆ ಅಟ್ಟಾಡಿಸ್ಕೊಂಡು ಹೊಡೆದು ಸೋಲೋ ಥರ ಮಾಡಪ್ಪ, ಅದು ಹೀನಾಯವಾಗಿ ಸೋಲ್ಬೇಕು ಅವರು ಅಂತ ಕೇಳ್ಕೋಬೇಕು. ಹೀಗೆಲ್ಲ ಆದರೆ ನಾವು ಅಂದ್ಕೊಂಡಿದ್ದ ಫಾರ್ಮ್ಯಾಟಲ್ಲೇ ಹೋದರೆ ಪ್ಲೇ ಆಫ್ಗೆ ಬರಲಿದೆ ನಮ್ಮ RCB. ಆವಾಗ ನಾನೇ ಅನ್ಕೊತಿದ್ದೆ, ಇಂಥ ಟೀಮ್ ಬಗ್ಗೆ ನಾನು ಬೈದ್ಬಿಟ್ನಲ್ಲ ಅಂತ ನಾನೇ ಬೇಜಾರು ಮಾಡ್ಕೊಂಡು ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ತಪ್ಪು ಕಾಣಿಕೆನೂ ಹಾಕ್ಬಿಡ್ತೀನಿ. ಯಾಕಂದರೆ ಈಗ ತುಂಬ ಪ್ರೀತಿಸೋ ಮಗ ತಪ್ಪು ಮಾಡಿಬಿಟ್ರೆ ತಡ್ಕೊಳಕ್ಕಾಗಲ್ಲ, ಕೋಪ ಜಾಸ್ತಿ ಬರುತ್ತೆ. ಇನ್ನೊಬ್ಬ ತರಲೇ ಇರ್ತಾನೆ, ಅವ್ನು ಏನೋ ತಪ್ಪು ಮಾಡಿದ್ರು ಅವ್ನು ಹಣೆ ಬರನೇ ಅಷ್ಟು ಅಂತ ಬಿಟ್ಬಿಡ್ತಾರೆ. ಹಾಗೆ ಈ RCB ಒಂಥರ ಪ್ರೀತಿಯ ಮಗ ಇದ್ದಂಗೆ, ತಪ್ಪು ಮಾಡಿಬಿಟ್ರೆ ಸಹಿಸ್ಕೊಳಕ್ಕಾಗಲ್ಲ, ಹಾಗಾಗಿ ಒಗಿತಾ ಇರ್ತೀವಿ. ಸೊ ಬೇಜಾರು ಮಾಡ್ಕೋಬಾರ್ದು. RCB ಫ್ಯಾನ್ಸು ತಲೆಯಲ್ಲಿ ಇಟ್ಕೋಬೇಕು, ಎಲ್ಲರೂ ಎಲ್ಲದನ್ನೂ ಒಂದೇ ಥರ ನೋಡಲ್ಲ, ಒಬ್ಬೊಬ್ರದ್ದು ಒಂದೊಂದು ಆ್ಯಂಗಲ್. 1000 ಜನ ಹೇಳ್ತಾರೆ ಈಗ ಗೆದ್ದಾಗ ಬಕೆಟ್ ಹಿಡಿಯೋಕ್ಕೆ ಬಂದ, ಏನಪ್ಪ RCBಗೆ ಬಕೆಟ್ ಹಿಡಿದ್ರೆ ಏನು ವಿರಾಟ್ ಕೊಹ್ಲಿ ನಮ್ಮ ಮನೆಗೆ ಬ್ರೇಕ್ಫಾಸ್ಟ್ಗೆ ಬರ್ತಾನೆ? ಅನುಷ್ಕಾ ಶರ್ಮಾ ಏನು ಅವ್ರ ಪಿಕ್ಚರಲ್ಲಿ ನನ್ನ ಹಾಕತ್ತಾಳ? ಏನಾಗುತ್ತೆ? ಆಗುತ್ತೆ? ವಿಲ್ ಜಾಕ್ಸ್ ಏನು ನನ್ನ ಜೊತೆಗೆ ಎಣ್ಣೆ ಪಾರ್ಟಿಗೆ ಬರ್ತಾನೆ? ಇಲ್ಲಪ್ಪ, ನಮ್ಮ ಟೀಮು ನಮ್ಮ RCB ಗೆಲ್ಲಬೇಕು ಅಂತ ಆಸೆ ಅಷ್ಟೇ. ಆ ಕಾರಣಕ್ಕೋಸ್ಕರ ಉಗಿಯೋದು ಮಾಡೋದೆ, ಹೊಗಳೋದು ಮಾಡೋದೆ. ಬರಲಪ್ಪ ಪ್ಲೇ ಆಫಿಗೆ ಬರಲಿ, ಪಟಾಕಿ ಹೊಡಿಯೋಂಗಾಗಲಿ. ನಾನು ಜರ್ಸಿ ಹಾಕ್ತಾ ಇರಲಿಲ್ಲ, ಮೊನ್ನೆ ಫೀಲ್ಡ್ಗೆ ಹೋಗಿ ಜರ್ಸಿ ಹಾಕ್ಕೊಂಡು ಗ್ರೌಂಡಲ್ಲಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ. ಬಿಕಾಸ್ ವಿ ಲವ್ RCB ರೀ. ಕಮಾನ್. ಬೈದಾಗ ಯಾವಾಗ ಬೈದಿದ್ದೀವೋ ಆವಾಗ ಕೆಡ್ದಾಗ ಆಡಿದ್ದಾರೆ ಅಂತಲೇ ಬೈದಿರೋದು, ಯಾವಾಗ ಹೊಗಳಿದ್ದೀವೋ ಆವಾಗ ಚೆನ್ನಾಗಿ ಆಡ್ತಾರೆ ಅಂತಲೇ ಹೊಗಳಿರೋದು. ನೆನ್ನೆನೋ ಒಂದು ಹಂತಕ್ಕೆ ಫಸ್ಟು ಇವ್ರು ಆಡ್ಬೇಕಾದ್ರೆ, ಪಂಜಾಬ್ ಅವ್ರು ಆಡ್ಬೇಕಾದ್ರೆ ಬಂದಿರಲಿಲ್ವ ಎಲ್ರಿಗೂ ಬಾಯಿಗೆ, ಹೋಯ್ತು ಗುರು ಇವತ್ತು ಏನೋ ಅಟ್ಟಾಡ್ಸ್ಕೊಂಡು ಹೊಡೆಸ್ಕೊಳ್ಳೋ ಪರಿಸ್ಥಿತಿ ಇದೆ ಅಂತ. ಅದೃಷ್ಟ ಚೆನ್ನಾಗಿತ್ತು, ಪಟ ವಿಕೆಟ್ ಬಿತ್ತು. ಬೌಲರ್ಗಳು ಇದ್ದಾರಾ, ಇವ್ರೇನು ದಂಡಕ್ಕಿದ್ದಾರಾ ಅನ್ನೋ ಮನಸ್ಥಿತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾಗ ಪಟ್ ಅಂತ ಏನೋ ಒಂದಿಷ್ಟು ವಿಕೆಟ್ ಬಿದ್ದು ನಮ್ಮ ಮರ್ಯಾದೆ ಉಳಿತು. ಹೌದಾ ಅಲ್ವಾ? ಸೊ ಹಾಗಾಗಿ ಟೀಮನ್ನು ಆರಾಧಿಸೋಣ, ಗೌರವಿಸೋಣ, ಪ್ರೀತಿಸೋಣ. ಆದರೆ ಸೋತಾಗಲೂ ಅಯ್ಯೋ ನಮ್ಮ RCB ನಮ್ಮ ನರದಲ್ಲಿದೆ, ನಮ್ಮ ಉಗುರಲ್ಲಿದೆ, ನಮ್ಮ ಕೂದಲಲ್ಲಿದೆ ಅಂತೆಲ್ಲ ಅಂದ್ಕೊಂಡು ಕೂತ್ಕೊಂಡ್ರೆ ಇವ್ರು 16 ಅಲ್ಲ 36 ವರ್ಷ ಆದರೂ ಕಪ್ ಹೊಡಿಯಲ್ಲ, ಮಕ್ಕಳಲ್ಲ ಮೊಮ್ಮಕ್ಕಳು ಬಂದರೂ ಕಪ್ ಹೊಡಿಯಲ್ಲ. ಸೊ ಹಾಗಾಗಿ ಇರುವುದನ್ನು ಇದ್ದ ಹಾಗೆ ಹೇಳೋಣ, ನಮ್ಮ ಟೀಮ್ ಪ್ಲೇ ಆಫ್ಗೆ ಬರುವ ಹಾಗೆ ಮಾಡೋಣ, ಪ್ಲೇ ಆಫ್ಗೆ ಬಂದು ನಮ್ಮ ಟೀಮ್ ಗೆಲ್ಲುವ ಹಾಗೆ ನೋಡಿಕೊಳ್ಳೋಣ ಆ್ಯಂಡ್ ಅದನ್ನು ಸಂಭ್ರಮಿಸೋಣ. ಪ್ಲೇ ಆಫ್ಗೆ RCB ಬರುತ್ತೆ ಅಂತ ನಿಮಗೂ ಅನಿಸಿದರೆ ಕಮೆಂಟ್ ಮಾಡಿ, ಹಾಗೆ ಇದನ್ನು ಶೇರ್ ಮಾಡಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.